ಹೈದರಾಬಾದಿನ ಕಟ್ಟಾ ಮೈಸಮ್ಮನ ಗುಡಿನಲ್ಲಿ ದೇವರ ವಿಗ್ರಹದ ಮುಂದೆನೆ ಟಾಯ್ಲೆಟ್ ಮಾಡಿ ಗೊಬ್ಬೆಬ್ಸಿರೋ ಅಲ್ತಾಫ್ ಅನ್ನೋ ನಾಯಿನ ಹಿಡಿದು ಚೆನ್ನಾಗಿ ಒಂದ್ ರೌಂಡ್ ಬೋಡ್ದು ಅವ್ನ್ ಮಾಡಿರೋ ಗಲೀಜನ್ನ ಅವನ್ ನಾಲ್ಗೆಯಿಂದನೇ ನೆಕ್ಸಿ ಕ್ಲೀನ್ ಮಾಡವ್ರೆ ಅಲ್ಲಿನ ಜನ. ಇವುಗಳಿಗೆ ಅದ್ ಯಾವಾಗ ಬುದ್ಧಿ ಬರುತ್ತೋ ಏನೋ, ಹಿಂಗೆಲ್ಲ ಮಾಡೋದ್ರಿಂದ ಅದೇನ್ ಸಿಗುತ್ತೋ ಏನೋ, ಅದ್ ಯಾಕೆ ಹಿಂಗ ಆಡ್ತಾವೋ ಏನೋ. ಹೊಲ್ಸು ಕಣ್ರಿ, ಒಂದೇ ಊರಲ್ಲಿ ಇರ್ತೀವಿ, ಒಂದೇ ರಾಜ್ಯ, ಒಂದೇ ದೇಶ, ಕೂಡಿ ಬಾಳದ್ರೆ ಸ್ವರ್ಗ ಸುಖ. ಇದೆಲ್ಲ ಇಂಥ ಕೆಟ್ಟ ಹುಡುಗಳಿಗೆ ಅದ್ ಯಾಕೆ ಅರ್ಥ ಆಗಲ್ವೋ ಏನೋ. ಇವ್ರುಗಳ ತಲೆ ಕ್ಲೀನ್ ಮಾಡೋದು ಯಾರು? ಇವುಗಳ ಮನಸ್ಥಿತಿಗಳನ್ನ ಸರಿ ಮಾಡೋದು ಯಾರು? ಇವುಗಳಿಗೆ ವಿದ್ಯಾ ಬುದ್ಧಿ ಇಲ್ಲ, ಪಾಪ ಅನಕ್ಷರಸ್ಥರು, ತಿಳುವಳಿಕೆ ಕಮ್ಮಿ ಅಂತ ತಿದಿ ಓದೋರು, ಸಮರ್ಥನೆ ಮಾಡ್ಕೊಳ್ಳೋರು ಏನಾದ್ರೂ ಸೊಲ್ಯೂಷನ್ ಹುಡುಕ್ಬೇಕಪ್ಪ. ಎಷ್ಟು ದಿನ ಅಂತ ಅದೇ ಕತೆ ಹೇಳ್ಕೊಂಡು ಬರ್ತೀರಾ? ಈ ಹೈದರಾಬಾದಿನ ಸಫಿಲ್ಗುಡದಲ್ಲಿ ಈ ಕಟ್ಟಾ ಮೈಸಮ್ಮನ ಗುಡಿ ಇದೆ. ಈ ಜನ ಇಲ್ದಿರೋ ಟೈಮ್ ನೋಡ್ಕೊಂಡು ಅಲ್ತಾಫ್ ಅನ್ನೋ ಈ ಕಮಂಗಿ ನನ್ನ ಮಗ ದೇವಸ್ಥಾನದ ಒಳಗಡೆ ನುಗ್ಗಿದಾನೆ. ಕರ್ಮಕ್ಕೆ ಈ ಅಲ್ತಾಫ ನಮ್ ಬೀದರ್ನವನಂತೆ. ಹಿಂಗೆ ಓದೋನು ದೇವ್ರ ವಿಗ್ರಹದ ಮುಂದೆ ಇವನು ಹೊಟ್ಟೆಯಲ್ಲಿರೋ ಗಲೀಜನ್ನೆಲ್ಲ ವಿಸರ್ಜನೆ ಮಾಡ್ಕೊಂಡವನೆ. ಆ ಕಡೆ ಓಡಾಡ್ತಿದ್ದವ್ರಿಗೆ ಇವನ್ ಟೋಪಿ ಹಾಕೊಂಡಿರೋ ತಲೆ ಕಂಡೈತೆ, ಮೈಸಮ್ಮನ ಗುಡಿಲಿ ಈ ಸಾಬ್ರುಗ ಏನ್ ಮಾಡ್ತಾವನೆ ಅಂತ ಬಂದ್ ನೋಡಿದ್ರೆ ಈ ನನ್ನ ಮಗ ಸುಸು ಕಕ್ಕ ಮಾಡ್ಕೊಂಡು ಕುಂತವನೆ. ಅಯ್ಯೋ ಪಾಪ ನನ್ ಮಗನೇ, ಏನೋ ಬಂದಿರೋದ್ ನಿನಗೆ ಓದ್ಕೊಂಡು ಹೋಗೋ ರೋಗ ಅಂತ ಹೇಳ್ಬಿಟ್ಟು ಸುತ್ತಮುತ್ತ ಇದ್ದವರೆಲ್ಲ ಬಂದು ಸೇರ್ಕೊಂಡವ್ರೆ, ಹಿಡ್ಕೊಂಡು ಚೆನ್ನಾಗಿ ರುಬ್ಬವ್ರೆ. ಬರೀ ರುಬ್ಬಿರೋದ್ ಮಾತ್ರ ಅಲ್ಲ, ಅವನ್ ಮಾಡಿರೋ ಗಲೀಜನ್ನ ಅವನ್ ಬಾಯಿಂದಲೇ ಕ್ಲೀನ್ ಮಾಡ್ಸವ್ರೆ. ನೋಡಿ, ಮಾಡಬಾರದು ಗಬ್ ಕೆಲಸ ಮಾಡಿ ಹೆಂಗೆ ನಾಲ್ಗೆ ಹಾಕಿ ನೆಕ್ಕಿ ಕ್ಲೀನ್ ಮಾಡ್ತಿದ್ದಾನೆ. ಯಾಕೆ ಬೇಕಿತ್ತು ಇಂತ ಅಸಹ್ಯ ಕೆಲಸ ಇವನಿಗೆ? ಸತ್ತಾಗ ಸಿಗೋ ಸ್ವರ್ಗಕ್ಕೆ ಬದುಕಿದ್ದಾಗಿರೋ ಜೀವನನ ನರಕ ಮಾಡ್ಕೋಬೇಕ? ಈ ವಿಡಿಯೋಗಳೀಗ ಸಿಕ್ಕಾಬಟ್ಟೆ ವೈರಲ್ ಆಗಿದಾವೆ. ಸದ್ಯ ಪೊಲೀಸರನ್ನ ಅರೆಸ್ಟ್ ಮಾಡ್ಕೊಂಡು ಹಿಡ್ಕೊಂಡು ಹೋಗವ್ರೆ. ಈ ಕಾಂಗ್ರೆಸ್ ಆಡಳಿತ ಇರೋ ಕಡೆಲ್ಲ ಹೇಳೋರು ಕೇಳೋರು ಇಲ್ದಂಗ ಆಗ್ಬಿಟ್ಟೈತೆ, ಇಂಥ ಹೊಲ್ಸ್ ಕೆಲಸ ಮಾಡೋರಿಗೆ ಕಂಟ್ರೋಲೇ ಇಲ್ದಂಗ ಆಗ್ಬಿಟ್ಟೈತೆ ಅಂತ ಹಿಂದೂ ಪರ ಸಂಘಟನೆಗಳು ಈ ಬಿಜೆಪಿಯವರು ಉರಿದು ಬೀಳ್ತಾವ್ರೆ. ಯಾವನೋ ಒಬ್ಬ ಮಾಡೋದಕ್ಕೆ ಸಮುದಾಯನ ಟಾರ್ಗೆಟ್ ಮಾಡ್ಬೋಡಿ ಅಂತ ತಿಪ್ಪೆ ಸಾರಿಸೋ ಬದಲು ಸಮುದಾಯದ ಒಳಗಿರೋ ಇಂಥ ಕೆಟ್ಟ ಹುಳುಗಳನ್ನ ಕ್ಲೀನ್ ಮಾಡ್ಕೊಳ್ಳೋದು ಒಳ್ಳೇದು, ಸಮುದಾಯಕ್ಕೂ, ಸಮಾಜಕ್ಕೂ, ದೇಶಕ್ಕೂ.